ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮ ಜೊತೆ ಒಂದು ಪ್ರಸಾದದ ರೆಸಿಪಿನ ಶೇರ್ ಮಾಡ್ಲಿಕತ್ತೀನಿ. ಈಗ ಕಾರ್ತಿಕ ಮಾಸ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರೂ ದೇವರ ಗುಡಿಗೆ ಹೋಗಿ ದೀಪವನ್ನು ಹಚ್ಚಿ ಈ ನೈವೇದ್ಯವನ್ನು ಕೊಟ್ಟು ದೇವರ ದರ್ಶನವನ್ನು ಪಡೆದುಕೊಂಡು ಬರುವುದು ನಮ್ಮ ಉತ್ತರ ಕರ್ನಾಟಕದ ಒಂದು ಸಂಪ್ರದಾಯ. ಕೇವಲ 5 ನಿಮಿಷದಲ್ಲಿ ನಾವು ಈ ಪ್ರಸಾದದ ರೆಸಿಪಿಯನ್ನು ಪ್ರಿಪೇರ್ ಮಾಡ್ಕೊಂಡು ಬಿಡ್ಬೋದು. ಹಾಗಿದ್ರೆ ಬೇಕಾಗುವ ಪದಾರ್ಥಗಳನ್ನು ನೋಡ್ಕೊಂಬರೋಣ. ಫಸ್ಟಿಗೆ ತುಪ್ಪ, 1 ಬಟ್ಲು ಸಕ್ಕರೆ, 1 ಅರ್ಧ ಬಟ್ಲು ದಪ್ಪನ ಅವಲಕ್ಕಿ, 1 ಬಟ್ಲು ಪುಟಾಣಿ, ಅರ್ಧ ಬಟ್ಲು ಹೆರಿದು ಪುಡಿ ಮಾಡಿಟ್ಕೊಂಡಿರುವಂತಹ ಕೊಬ್ಬರಿ ಮತ್ತು ಸಣ್ಣ ಬಟ್ಲು ಒಳಗೆ ಏಲಕ್ಕಿ ಪೌಡರು. ಫಸ್ಟ್ ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡು ಅದರೊಳಗೆ 2-3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋರಿ. ತುಪ್ಪನ ಇಷ್ಟೇ ಹಾಕಬೇಕು ಅಂತೇನಿಲ್ಲ, ನಾವು ಅವಲಕ್ಕಿನ ಅದರೊಳಗೆ ತುಪ್ಪದೊಳಗೆ ಹುರ್ಕೋಬೇಕಾಗ್ತದೆ. ಸೊ ಅದಕ್ಕೆ ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಅವಲಕ್ಕಿಗೆ ಎಷ್ಟು ತುಪ್ಪ ಹಿಡಿತದ ಅದನ್ನು ನೋಡಿಕೊಂಡು ತುಪ್ಪದೊಳಗೆ ಅವಲಕ್ಕಿನ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ನನಗಿಲ್ಲಿ ಒಂದು ಸ್ವಲ್ಪ ತುಪ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ ನಾನಿಲ್ಲಿ ಮತ್ತೊಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡೀನಿ. ನೋಡಿರಿ, ಈ ರೀತಿ ತುಪ್ಪದ ಒಳಗೆ ಅವಲಕ್ಕಿ ಎಲ್ಲ ಫ್ರೈ ಆಗಬೇಕು. ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ನಾನಿಲ್ಲಿ ಅದೇ ಒಂದು ಕಡಾಯಿ ಒಳಗೆ ಹೆರಿದು ಪುಡಿ ಮಾಡಿಟ್ಕೊಂಡಿರುವಂಥ ಕೊಬ್ಬರಿ ಪೌಡರನ್ನು ಹಾಕ್ಕೊಳ್ತೀನಿ. ಇದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊರಿ. ಇದು ಒಂದು ಸ್ವಲ್ಪ ಬೆಚ್ಚಗೆ ಫ್ರೈ ಆದರೆ ಸಾಕು, ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಇದು ಹೊತ್ತು ಬಿಡ್ತದೆ. ಸ್ವಲ್ಪ ಫ್ರೈ ಮಾಡಿಕೊಂಡು ಅದೇ ಒಂದು ಪ್ಲೇಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊರಿ. ಇದೇ ರೀತಿ ಸ್ವಲ್ಪ ಗಸಗಸಿನೂ ನೀವು ತುಪ್ಪದೊಳಗೆ ಫ್ರೈ ಮಾಡಿಕೊಂಡು ಹಾಕ್ಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದ್ರೊಳಗೆ 1 ಬಟ್ಲಾಗುವಷ್ಟು ಪುಟಾಣಿಯನ್ನು ತೊಗೊಂಡಿನಿ, ಅಂದರೆ ಹುರುಗಡಲೆ. ಇಲ್ಲಿ ಪುಟಾಣಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಒಂದು ಪ್ರಮಾಣದಲ್ಲಿ ಸಕ್ಕರೆಯನ್ನು ತೊಗೋಬೇಕು. ಫಸ್ಟಿಗೆ ಪುಟಾಣಿಯನ್ನು ಒಂದು ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋಣ. ಇಲ್ಲಿ ಪುಟಾಣಿ ಫಸ್ಟಿಗೆನ ಫುಲ್ ಸಾಫ್ಟಾಗಿ ಮಿಕ್ಸರ್ ಮಾಡ್ಕೋಬೇಡ್ರಿ, ಒಂದು ಸ್ವಲ್ಪ ತರಿಯಾಗಿ ಇರಬೇಕಾದ್ರೆ ಅದರೊಳಗೆ 1 ಬಟ್ಲಾಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಈಗ ಎರಡೂ ಫುಲ್ ಸಾಫ್ಟಾಗಿ ಮಿಕ್ಸರ್ ಮಾಡ್ಕೋಬೇಕು. ನಿಮ್ಮ ಹತ್ರ ಯಾಲಕ್ಕಿ ಪೌಡರ್ ಇಲ್ಲ ಅಂತಂದರೆ ಈಗಲೇ 1-2 ಯಾಲಕ್ಕಿನ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡ್ರಿ, ಈಗ ಸಕ್ಕರೆ ಮತ್ತು ಪುಟಾಣಿ ಎರಡು ಫುಲ್ ಸಾಫ್ಟಾಗಿ ಮಿಕ್ಸರ್ ಆಗಿದೆ. ಗಣೇಶ ಚತುರ್ಥಿ ಒಳಗೂ ಈ ಒಂದು ಪ್ರಸಾದವನ್ನು ಮಾಡ್ತಾರೆ. ಇದು ಗಣೇಶನಿಗೆ ಬಹಳ ಒಂದು ಪ್ರಿಯವಾದ ಸಿಹಿ ತಿಂಡಿ ಅಂತ ಹೇಳ್ಬೋದು. ಈಗ ಇದನ್ನು ನಾನು ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿರ್ತೀನಿ. ಲಾಸ್ಟಿಗೆ ಒಂದು ಸ್ವಲ್ಪ ಯಾಲಕ್ಕಿ ಪೌಡರನ್ನು ಹಾಕ್ಕೊಂಡು ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಬಿಟ್ರಿ ಅಂತಂದ್ರೆ ಪ್ರಸಾದ ರೆಡಿ ಆಯಿತು. ನಾನು ಲಾಸ್ಟ್ ವೀಕು ನನ್ನ ತವರು ಮನೆ ಬೆಳಗಾವಿ ಡಿಸ್ಟಿಕ್ ಅಥಣಿಗೆ ಹೋಗಿದ್ದೆ. ಆವಾಗ ಅಮ್ಮಗೆ ಯಾವುದಾದ್ರೂ ಒಂದು ರೆಸಿಪಿ ಹೇಳ್ಕೊಡು ಅಂತ ಹೇಳಿದಾಗ ಕಾರ್ತಿಕ ಮಾಸದ ಈ ಒಂದು ಪ್ರಸಾದದ ರೆಸಿಪಿನ ಹೇಳ್ಕೊಡ್ತೀನಿ ಅಂಥೇಳಿ ನಮ್ಮಮ್ಮ ನನಗೆ ಹೇಳ್ಕೊಟ್ರು. ನಾವು ಸಣ್ಣವರಿದ್ದಾಗ ಈ ಒಂದು ಪ್ರಸಾದನ ಕೇಳಿ ಇಸ್ಕೊಂಡು ತಿಂತಿದ್ವಿ, ಅಷ್ಟು ಇಷ್ಟ ಆಗ್ತಿತ್ತು. ನಮ್ಮಮ್ಮ ನಮ್ಗೆ ಇಷ್ಟ ಆಗ್ತದಂತ ಹೇಳಿ ಮನೆ ಒಳಗೆ ಮಾಡಿಡ್ತಿದ್ರು. ಆದರೂ ನಮಗೆ ದೇವ್ರ ಗುಡಿ ಒಳಗೆ ಪ್ರಸಾದ ಅಂಥೇಳಿ ಏನು ಕೊಡ್ತಿದ್ರಲ್ಲ ಅದೇ ಇಷ್ಟ ಆಗ್ತಿತ್ತು. ಹೆಚ್ಚಾಗಿ ಈ ಒಂದು ಪ್ರಸಾದವನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕೊಡ್ತಾರೆ. ಮತ್ತು ಕಾರ್ತಿಕ ಮಾಸದಲ್ಲಿ ಮಾಡುವಂತಹ ತುಳಸಿ ವಿವಾಹದಲ್ಲಿ ಈ ಒಂದು ಪ್ರಸಾದವನ್ನು ಕೊಡ್ತಾರೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಎಲ್ಲ ದೇವರ ನೈವೇದ್ಯಕ್ಕೆ ಈ ಒಂದು ಪ್ರಸಾದವನ್ನು ಮಾಡ್ತಾರೆ. ನಿಮಗೇನಾದರೂ ಈ ಸಿಂಪಲ್ ಆಗಿರುವಂತಹ ಟ್ರೆಡಿಷ್ನಲ್ ಪ್ರಸಾದದ ರೆಸಿಪಿ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಮನೆ ಒಳಗೆ ನೀವು ಟ್ರೈ ಮಾಡಿ ನೋಡಿರಿ, ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.